ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯವಾದ ಮೋಕ್ಷ ಸನ್ಯಾಸ ಯೋಗವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಒಬ್ಬ ಭಕ್ತನು ಮಾತ್ರ ಭಗವಂತನನ್ನು ಆತನಿರುವಂತೆಯೇ ತಿಳಿಯಲು ಸಾಧ್ಯ ಎಂಬುದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಜ್ಞಾನದ ಮೂಲಕ ನಿಷ್ಕಾಮಕರ್ಮ ಯೋಗವನ್ನು ಆಚರಿಸುವುದರಿಂದ ವ್ಯಕ್ತಿಯು ಹೇಗೆ ಭಕ್ತಿಯನ್ನು ಪಡೆಯಬಹುದು ಎಂಬುದನ್ನು ಸಹ ನಾವು ನೋಡಿದ್ದೇವೆ. ನೇರವಾಗಿ ಭಗವಂತನ ಭಕ್ತಿ ಸೇವೆಯನ್ನು ಮಾಡುವ ಮೂಲಕ ವ್ಯಕ್ತಿಯು ಹೇಗೆ ಭಗವಂತನ ಭಕ್ತಿಯನ್ನು ಪಡೆಯಬಹುದು ಎಂಬುದನ್ನು ನಾವು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವಕರ್ಮಾಣ್ಯಪಿ ಸದಾ ಕುರುವಾಣೋ ಮದ್ವ್ಯಪಾಶ್ರಯ ಮತ್ಪ್ರಸಾದಾತ್ ಅವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಅನುವಾದ: ನನ್ನ ಪರಿಶುದ್ಧ ಭಕ್ತನು ಎಲ್ಲ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಭಗವಂತನ ಅಥವಾ ಆತನ ಪ್ರತಿನಿಧಿಯಾದ ಗುರುಗಳ ಮಾರ್ಗದರ್ಶನದಲ್ಲಿ ಒಬ್ಬ ವ್ಯಕ್ತಿಯು ಭಕ್ತಿ ಸೇವೆಯನ್ನು ಮಾಡುವ ಮೂಲಕ ಭಗವಂತನ ಭಕ್ತಿಯನ್ನು ಪಡೆಯಲು ಸಾಧ್ಯ. ಹಿಂದೆ ವಿವರಿಸಿದ ಜ್ಞಾನ ಮಾರ್ಗಕ್ಕಿಂತ ಇದು ಭಿನ್ನವಾದದ್ದು. ಇಲ್ಲಿ ಗುರು ಮತ್ತು ಕೃಷ್ಣರ ಕೃಪೆಯ ಮೇಲೆ ವ್ಯಕ್ತಿಯ ಆಧ್ಯಾತ್ಮಿಕ ಸಾಧನೆಯು ಅವಲಂಬಿತವಾಗಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದಂತಹ ವ್ಯಕ್ತಿಗೆ ಭಗವಂತನು ಬಹಳ ಕರುಣಾಳುವಾಗಿದ್ದಾನೆ. ಇಂತಹ ಭಕ್ತರಿಗೆ ಭಗವಂತನ ದಿವ್ಯ ನಿವಾಸ ಅಥವಾ ಕೃಷ್ಣಲೋಕವು ಖಂಡಿತವಾಗಿಯೂ ಪ್ರಾಪ್ತಿಯಾಗುತ್ತದೆ. ಶಾಶ್ವತವೂ ಅವ್ಯಯವೂ ಜ್ಞಾನಮಯವೂ ಆದಂತಹ ಭಗವಂತನ ಧಾಮವನ್ನು ಆತನು ಪ್ರವೇಶಿಸುತ್ತಾನೆ. ಇಂತಹ ಕೃಷ್ಣ ಪ್ರಜ್ಞೆಯನ್ನು ಆಚರಿಸುವುದು ಹೇಗೆ ಎಂಬುದನ್ನು ಭಗವಂತನು ಮುಂದಿನ ಶ್ಲೋಕದಲ್ಲಿ ವಿವರಿಸುತ್ತಿದ್ದಾನೆ. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ. ಅನುವಾದ: ಎಲ್ಲ ಚಟುವಟಿಕೆಗಳಲ್ಲಿಯೂ ನನ್ನನ್ನು ಅವಲಂಬಿಸು ಮತ್ತು ಯಾವಾಗಲೂ ನನ್ನ ರಕ್ಷಣೆಯಲ್ಲಿ ಕೆಲಸ ಮಾಡು. ಇಂತಹ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನನ್ನ ಪ್ರಜ್ಞೆಯನ್ನು ಹೊಂದಿರು. ಒಬ್ಬ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವಾಗ ಅವನು ಜಗತ್ತಿನ ಪ್ರಭುವಾಗಿ ಕೆಲಸ ಮಾಡುವುದಿಲ್ಲ. ಸೇವಕನ ಹಾಗೆ ಆತನು ಸಂಪೂರ್ಣವಾಗಿ ಪರಮಪ್ರಭುವಿನ ಆದೇಶದಂತೆ ಕೆಲಸ ಮಾಡುತ್ತಾನೆ. ಯಾವಾಗ ವ್ಯಕ್ತಿಯು ಪರಮಪ್ರಭುವಿನ ಪರವಾಗಿ ಕೆಲಸ ಮಾಡುತ್ತಾನೋ ಆತನಿಗೆ ಲಾಭ ನಷ್ಟದ ಗೊಡವೆ ಇರುವುದಿಲ್ಲ. ಭಗವಂತನ ಅಪ್ಪಣೆಯ ಪ್ರಕಾರ ಆತನು ತನ್ನ ಕರ್ತವ್ಯಗಳನ್ನು ಮಾಡುತ್ತಾನೆ ಅಷ್ಟೇ. ಈ ರೀತಿಯಾಗಿ ಭಗವಂತನ ಸೇವೆ ಮಾಡುವಾಗ ವ್ಯಕ್ತಿಯು ಕೃಷ್ಣನನ್ನು ಕುರಿತು ಮಾತ್ರ ಯೋಚಿಸಬೇಕು. ಈ ನಿರ್ದಿಷ್ಟ ಕರ್ತವ್ಯವನ್ನು ನಿರ್ವಹಿಸಲು ಭಗವಂತನು ನನ್ನನ್ನು ನೇಮಿಸಿದ್ದಾನೆ. ಈ ರೀತಿ ಕೆಲಸ ಮಾಡಿದಾಗ ಸಹಜವಾಗಿ ವ್ಯಕ್ತಿಯು ಕೃಷ್ಣನನ್ನು ಕುರಿತು ಯೋಚಿಸುತ್ತಾನೆ. ಇದನ್ನೇ ಕೃಷ್ಣ ಪ್ರಜ್ಞೆ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿಗೆ ಬಂದಂತೆ ಕೆಲಸವನ್ನು ಮಾಡಿ ಆ ಕೆಲಸವನ್ನು ಭಗವಂತನಿಗೆ ಅರ್ಪಿಸಲು ಸಾಧ್ಯವಿಲ್ಲ. ಮಾಡುವ ಕೆಲಸವು ಭಗವಂತನ ಅಪ್ಪಣೆಯ ಪ್ರಕಾರ ಆಗಿರಬೇಕು. ಗುರುಗಳ ಮಾರ್ಗದರ್ಶನದಲ್ಲಿ ನಡೆಸಿರಬೇಕು. ಗುರುವಿನ ಅಪ್ಪಣೆಯನ್ನು ಜೀವನದ ಪ್ರಧಾನ ಕರ್ತವ್ಯ ಎಂದು ಸ್ವೀಕರಿಸಬೇಕು. ಈ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗೆ ಭಗವಂತನು ಯಾವ ರೀತಿಯಾಗಿ ಅನುಗ್ರಹಿಸುತ್ತಾನೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ ತ್ವಂ ಅಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷ್ಯಸಿ. ಅನುವಾದ: ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯೆ. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡುವಂತಹ ವ್ಯಕ್ತಿಗೆ ಶ್ರೀಕೃಷ್ಣನು ಅತ್ಯಂತ ಆತ್ಮೀಯ ಗೆಳೆಯನಾಗುತ್ತಾನೆ. ಭಗವಂತನು ತನ್ನ ಭಕ್ತನ ನೆಮ್ಮದಿಯನ್ನು ಸದಾ ನೋಡಿಕೊಳ್ಳುತ್ತಾನೆ. ದಿನದಲ್ಲಿ 24 ಗಂಟೆಗಳ ಕಾಲವೂ ಭಗವಂತನನ್ನು ಸಂತೋಷಗೊಳಿಸುವ ಕಾರ್ಯದಲ್ಲಿ ಅಷ್ಟೊಂದು ಶ್ರದ್ಧೆಯಿಂದ ನಿರತನಾಗುವಂತಹ ಸ್ನೇಹಿತನಿಗೆ ಭಗವಂತನು ತನ್ನನ್ನು ಕೊಟ್ಟುಕೊಳ್ಳುತ್ತಾನೆ. ಐಹಿಕ ಪ್ರಪಂಚದ 3 ಗುಣಗಳು ಇವರ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ. ಅವರು ಐಹಿಕ ಗೊಂದಲಗಳಿಂದ ಬಿಡುಗಡೆಯನ್ನು ಪಡೆಯುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯ ಎಲ್ಲ ಕಾರ್ಯಗಳನ್ನು ಭಗವಾನ್ ಶ್ರೀಕೃಷ್ಣನೇ ಒಳಗಿನಿಂದ ಪ್ರೇರೇಪಿಸುತ್ತಾನೆ ಮತ್ತು ಗುರುವು ದೃಢಪಡಿಸುತ್ತಾನೆ. ಒಬ್ಬ ವ್ಯಕ್ತಿಯು ಭಗವಂತನ ಸೇವೆಯನ್ನು ಮಾಡಬೇಕು ಅಥವಾ ತನ್ನ ಇಂದ್ರಿಯಗಳ ಸೇವೆಯನ್ನು ಮಾಡಬೇಕು. ಸೇವೆಯನ್ನು ಮಾಡದೇ ಇರುವುದು ಸಾಧ್ಯವಿಲ್ಲ. ಆದ್ದರಿಂದ ಯಾರ ಸೇವೆಯನ್ನು ಮಾಡುವುದು ಉತ್ತಮ ಎಂಬುದನ್ನು ನಾವು ನಿರ್ಧರಿಸಬೇಕು. ಇಂದ್ರಿಯ ಭೋಗಕ್ಕಾಗಿ ಕೆಲಸ ಮಾಡಿದರೆ
ಬಂಧನಕ್ಕೆ ಒಳಗಾಗುತ್ತೇವೆ. ಭಗವಂತನ ಸೇವೆಯಲ್ಲಿ ತೊಡಗಿದರೆ ಬಿಡುಗಡೆಯನ್ನು ಪಡೆಯುತ್ತೇವೆ. ಯದಹಂಕಾರಂ ಆಶ್ರಿತ್ಯ ನಾಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಅನುವಾದ: ನೀನು ನನ್ನ ಆದೇಶದಂತೆ ಯುದ್ಧ ಮಾಡದೇ ಹೋದರೆ ತಪ್ಪುದಾರಿ ಹಿಡಿಯುತ್ತೀಯೆ. ನಿನ್ನ ಪ್ರಕೃತಿಗೆ ಅನುಗುಣವಾಗಿ ನೀನು ಯುದ್ಧದಲ್ಲಿ ತೊಡಗಲೇಬೇಕಾಗುತ್ತದೆ. ಅರ್ಜುನನು ಒಬ್ಬ ಯೋಧ ಮತ್ತು ಹುಟ್ಟಿನಿಂದ ಅವನದು ಕ್ಷತ್ರಿಯ ಸ್ವಭಾವ. ಯುದ್ಧ ಮಾಡುವುದು ಅವನ ಸಹಜ ಧರ್ಮ. ಆದ್ದರಿಂದ ಆತನು ಭಗವಂತನ ಆದೇಶದಂತೆ ಧರ್ಮ ಸಂಸ್ಥಾಪನೆಗಾಗಿ ಯುದ್ಧವನ್ನು ಮಾಡಬೇಕು. ಬದ್ಧ ಆತ್ಮನು ತನ್ನ ಕರ್ತವ್ಯದ ಕುರಿತಾಗಿ ವಿಸ್ಮರಣೆಗೆ ಒಳಗಾಗುತ್ತಾನೆ. ಆಗ ಆತನು ಭಗವಂತನ ಆದೇಶದಂತೆ ಕೆಲಸ ಮಾಡಬೇಕು. ಇದು ಬದುಕಿನಲ್ಲಿ ಪರಿಪೂರ್ಣತೆಯನ್ನು ನೀಡುತ್ತದೆ. ಅತ್ಯುತ್ತಮ ಮಾರ್ಗವೆಂದರೆ ಭಗವಂತನ ಆದೇಶವನ್ನು ಪಡೆದು ಅದರಂತೆ ಕೆಲಸ ಮಾಡುವುದು. ದೇವೋತ್ತಮ ಪರಮಪುರುಷನ ಆಜ್ಞೆಯನ್ನಾಗಲಿ ಅಥವಾ ಭಗವಂತನ ಪ್ರತಿನಿಧಿಯಾದಂತಹ ಗುರುವಿನ ಆಜ್ಞೆಯನ್ನಾಗಲಿ ಯಾರೂ ಅಸಡ್ಡೆ ಮಾಡಬಾರದು. ಸ್ವಭಾವಜೇನ ಕೌಂತೇಯ ನಿಬಂಧ ಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸಿ ಅವಶ್ಯೋಪಿ ತತ್. ಅನುವಾದ: ಮೋಹದಿಂದ ನೀನು ನನ್ನ ಆದೇಶದಂತೆ ಕೆಲಸ ಮಾಡಲು ಒಪ್ಪುತ್ತಿಲ್ಲ. ಆದರೆ ಅರ್ಜುನನೇ, ನಿನ್ನ ಸ್ವಭಾವದಿಂದ ಹುಟ್ಟಿದ ಕರ್ಮವನ್ನು ನೀನು ಮಾಡಿಯೇ ಮಾಡುತ್ತೀಯೆ. ಒಂದು ವೇಳೆ ಒಬ್ಬ ವ್ಯಕ್ತಿಯು ಭಗವಂತನ ಆದೇಶದಂತೆ ಕೆಲಸ ಮಾಡಲು ಒಪ್ಪದೇ ಇದ್ದರೆ ಆ ವ್ಯಕ್ತಿಯೊಳಗೆ ನೆಲೆಯಾಗಿರುವಂತಹ ಗುಣಗಳು ಅವನನ್ನು ಕರ್ಮ ಮಾಡುವಂತೆ ಪ್ರೇರೇಪಿಸುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಯೂ ಪ್ರಕೃತಿಯ ಗುಣಗಳ ಅಧೀನದಲ್ಲಿ ಇರುತ್ತಾನೆ. ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತಾನೆ. ಆದ್ದರಿಂದ ಕೆಲಸವನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲ. ಕೃಷ್ಣನಿಗಾಗಿ ಕೆಲಸ ಮಾಡಬಹುದು ಅಥವಾ ಇಂದ್ರಿಯ ಭೋಗಕ್ಕಾಗಿ ಕೆಲಸ ಮಾಡಬಹುದು. ಬುದ್ಧಿವಂತನಾದವನು ಶ್ರೀಕೃಷ್ಣನಿಗಾಗಿ ಕೆಲಸವನ್ನು ಮಾಡುತ್ತಾನೆ. ಏಕೆಂದರೆ ಭಗವಂತನು ನಮ್ಮೆಲ್ಲರ ಹೃದಯದಲ್ಲಿ ಕುಳಿತು ನಮಗೆ ನಿರ್ದೇಶನವನ್ನು ನೀಡುತ್ತಿದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಅನುವಾದ: ಅರ್ಜುನನೇ, ಪರಮಪ್ರಭುವು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಭಗವಾನ್ ಶ್ರೀಕೃಷ್ಣನು ಇಲ್ಲಿ ಪರಮಾತ್ಮನ ಕುರಿತಾದಂತಹ ಜ್ಞಾನವನ್ನು ನೀಡುತ್ತಿದ್ದಾನೆ. ಜೀವಿಯು ಸರ್ವಶಕ್ತನಲ್ಲ. ದೇವೋತ್ತಮ ಪರಮಪುರುಷನು ಅಂತರ್ಯಾಮಿ ಪರಮಾತ್ಮನಾಗಿ ಜೀವಿಯನ್ನು ಆದೇಶಿಸುತ್ತಾ ಹೃದಯದಲ್ಲಿ ನೆಲೆಸಿರುತ್ತಾನೆ. ದೇಹವನ್ನು ಬದಲಾಯಿಸಿದ ನಂತರ ಜೀವಿಯು ತನ್ನ ಹಿಂದಿನ ಕರ್ಮಗಳನ್ನು ಮರೆತು ಬಿಡುತ್ತಾನೆ. ಆದರೆ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳನ್ನು ಬಲ್ಲಂತಹ ಪರಮಾತ್ಮನು ಅವನ ಎಲ್ಲ ಕಾರ್ಯಗಳಿಗೆ ಸಾಕ್ಷಿಯಾಗಿರುತ್ತಾನೆ. ಈ ಪರಮಾತ್ಮನು ಜೀವಿಯ ಎಲ್ಲ ಕಾರ್ಯಗಳನ್ನು ನಿರ್ದೇಶಿಸುತ್ತಾನೆ. ಜೀವಿಯು ತನ್ನ ಅರ್ಹತೆಗೆ ಅನುಗುಣವಾದದ್ದನ್ನು ಪಡೆಯುತ್ತಾನೆ. ಪರಮಾತ್ಮನ ನಿರ್ದೇಶನದಲ್ಲಿ ಐಹಿಕ ಶಕ್ತಿಯಲ್ಲಿ ಸೃಷ್ಟಿಯಾದ ಐಹಿಕ ದೇಹದಲ್ಲಿ ಜೀವಿಯು ಸಾಗುತ್ತಾನೆ. ಜೀವಿಯನ್ನು ಒಂದು ನಿರ್ದಿಷ್ಟ ಬಗೆಯ ದೇಹದಲ್ಲಿ ಇರಿಸುತ್ತಲೇ ಆ ದೇಹದ ರಚನೆಯ ಪ್ರಭಾವದಿಂದ ಅವನು ಕೆಲಸ ಮಾಡಬೇಕಾಗುತ್ತದೆ. ಪರಮಾತ್ಮನ ಅಪ್ಪಣೆಯಂತೆ ಒಂದು ನಿರ್ದಿಷ್ಟ ಬಗೆಯ ಜೀವಿಗೆ ತನ್ನ ಹಿಂದಿನ ಬಯಕೆಗಳಿಗೆ ಅನುಗುಣವಾಗಿ ಕರ್ಮ ಮಾಡಲು ಐಹಿಕ ಪ್ರಕೃತಿಯು ಒಂದು ನಿರ್ದಿಷ್ಟ ಬಗೆಯ ದೇಹವನ್ನು ರೂಪಿಸುತ್ತದೆ. ವ್ಯಕ್ತಿಯು ಯಾವಾಗಲೂ ಭಗವಂತನ ನಿಯಂತ್ರಣದಲ್ಲೇ ಇರುತ್ತಾನೆ. ಆದ್ದರಿಂದ ಭಗವಂತನಿಗೆ ಶರಣಾಗತನಾಗುವುದೇ ವ್ಯಕ್ತಿಯ ಕರ್ತವ್ಯ. ಈ ಅಪ್ಪಣೆಯನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿದೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಅನುವಾದ: ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮವೂ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯೆ. ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿರುವ ದೇವೋತ್ತಮ ಪರಮಪುರುಷನಿಗೆ ಜೀವಿಯು ಶರಣಾಗಬೇಕು. ಇದರಿಂದ ಜೀವಿಯು ಐಹಿಕ ಅಸ್ತಿತ್ವದ ಎಲ್ಲ ಬಗೆಯ ದುಃಖಗಳಿಂದ ಬಿಡುಗಡೆಯನ್ನು ಪಡೆಯುತ್ತಾನೆ. ಭಗವಂತನ ಧಾಮವನ್ನು ಪ್ರವೇಶಿಸಲು ಅರ್ಹನಾಗುತ್ತಾನೆ. ವೇದ ಸಾಹಿತ್ಯವು ಆ ಭಗವಂತನ ಧಾಮವನ್ನು ತದ್ವಿಷ್ಣೋ ಪರಮಂ ಪದಂ ಎಂದು ವರ್ಣಿಸಿದೆ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ ವಿಮೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಅನುವಾದ: ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ.
ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಬ್ರಹ್ಮನ್ ಸಾಕ್ಷಾತ್ಕಾರದ ಕುರಿತಾಗಿ ವಿವರಿಸಿದ್ದಾನೆ. ಹಾಗೆಯೇ ಪರಮಾತ್ಮ ಸಾಕ್ಷಾತ್ಕಾರದ ಕುರಿತಾಗಿಯೂ ವಿವರಿಸಿದ್ದಾನೆ. ತನ್ನ ಎಲ್ಲ ಉಪದೇಶಗಳನ್ನು ನೀಡಿದ ನಂತರ ಭಗವಂತನು ಅರ್ಜುನನಿಗೆ ಆತನ ನಿರ್ಧಾರದಂತೆ ನಡೆದುಕೊಳ್ಳಲು ಸ್ವಾತಂತ್ರ್ಯವನ್ನು ಕೊಡುತ್ತಿದ್ದಾನೆ. ತಾನು ಹೇಳಿದಂತೆಯೇ ಮಾಡು ಎಂದು ಅರ್ಜುನನನ್ನು ಭಗವಂತನು ಒತ್ತಾಯಿಸುತ್ತಿಲ್ಲ. ಮುಂದಿನ ಶ್ಲೋಕದಲ್ಲಿ ಭಗವಾನ್ ಸಾಕ್ಷಾತ್ಕಾರದ ಕುರಿತಾಗಿ ಶ್ರೀಕೃಷ್ಣನು ವಿವರಿಸುತ್ತಾನೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.